ಆ ಒಂದು ಜೀವ ಮಾತಿಲ್ಲ, ಕತೆ ಇಲ್ಲ, ಆದರೂ ಹೃದಯಕ್ಕೆ ಹತ್ತಿರವಾದ ಒಡನಾಟ. ಅವರ ಮುಕ್ತತೆ ಮಳೆ ತಿಂಗಳ ಮೊದಲ ಹನಿಯ ಹಾಗೆ ಮನಸ್ಸನ್ನು ತಟ್ಟುವ ಸೌಮ್ಯ ಸ್ಪರ್ಶ. ಈ ಮೌನದ ಮಧುರತೆಯ ರೂಪವೇ ಜೆಸಿಂತಾ ವಿಲ್ಮಾ. ಸ್ನೇಹಾಲಯದ ತಂಡವು ಸ್ನೇಹಾಲಯದ ಟ್ರಸ್ಟಿಗಳಾಗಿರುವ ಶ್ರೀಮತಿ ಒಲಿವಿಯಾ ಕ್ರಾಸ್ಟಾ ಅವರ ನೇತೃತ್ವದಲ್ಲಿ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಲ್ಲಿ ಜೆಸಿಂತಾ ವಿಲ್ಮಾ ಅವರನ್ನು ರಕ್ಷಿಸಿತು. ಅವರು ದುರ್ಬಲರಾಗಿದ್ದರು, ಮಾತು ಇಲ್ಲ, ಶಬ್ದ ಇಲ್ಲ. ಆದರೂ ಅವರೊಳಗೆ ಒಂದು ಕೂಗು, ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ. ಸ್ನೇಹಾಲಯದ ಮಹಿಳಾ ಮಾನಸಿಕ ಸಾಮಾಜಿಕ ಪುನರ್ವಸತಿ ಗೃಹದಲ್ಲಿ ಅವರಿಗೆ ಮಮತೆಯ ಆರೈಕೆ ಸಿಕ್ಕಿತು. ಮಾನವೀಯತೆ ಅವರ ನೋವನ್ನು ತಬ್ಬಿಕೊಂಡಿತು. ಅವರ ಬಳಿಯಲ್ಲಿದ್ದ ಪಾಸ್ಪೋರ್ಟ್ ಒಂದು ಸುಳಿವಾಯಿತು, ಒಂದು ಟ್ಯಾಟೂ. ಮೌನದಲ್ಲಿದ್ದ ಆತ್ಮದ ಕೂಗು, ನಾನು ಯಾರು ಎಂದು ಹುಡುಕಿ. ಸ್ನೇಹಾಲಯ ಸಂಸ್ಥೆಯ ಸ್ಥಾಪಕರಾದ ಬ್ರದರ್ ಜೋಸೆಫ್ ಕ್ರಾಸ್ಟಾ ಅವರ ಮಾರ್ಗದರ್ಶನದಲ್ಲಿ ಸ್ನೇಹಾಲಯ ತಂಡದ ಅವಿರತ ಪ್ರಯತ್ನಗಳು, ಪೊಲೀಸ್ ಠಾಣೆಗಳ ಸಹಕಾರ ಮತ್ತು ಕೊನೆಗೆ ಒಂದು ಕುಟುಂಬದ ಹೆಸರಿನ ದಾರಿ ಮತ್ತೆ ಕಂಡುಬಂತು. ಸುದ್ದಿ ಕೇಳುತ್ತಿದ್ದಂತೆ ಮಗ ಎಡ್ವರ್ಡ್ ರಾಜ್ ತಾಯಿಯತ್ತ ಓಡಿ ಬಂದನು, ಭರವಸೆಯ ಹೃದಯದೊಂದಿಗೆ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಅಡೆಕೈಲ ಅಣೆ ನಗರದಲ್ಲಿ ವಾಸವಾಗಿದ್ದ ಜೆಸಿಂತಾ ವಿಲ್ಮಾ ದುಬೈನಲ್ಲಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ತೀವ್ರವಾದ ಕೆಲಸದ ಒತ್ತಡದ ಪರಿಣಾಮವಾಗಿ ಹಾಗೂ ಒಂಟಿತನ ನಿಧಾನವಾಗಿ ಅವರ ಮನಸ್ಸಿನ ಮೇಲೆ ನೆರಳಿಟ್ಟವು. ಕಾಲಕ್ರಮೇಣ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಲು ಆರಂಭಿಸಿದರು. ಸಂಗೀತದಲ್ಲಿ ಶಾಂತಿಯನ್ನು ಹುಡುಕಿದ ಆ ಆತ್ಮ ಹೆಡ್ಫೋನ್ಗಳಲ್ಲಿ ತಲ್ಲೀನವಾದರು. ಆ ಶಬ್ದಗಳು ನಿಧಾನವಾಗಿ ಮೌನವಾಗಿ ಮಾರ್ಪಟ್ಟವು. ಕೇಳುವ ಶಕ್ತಿ ಕಳೆದು ಹೋಯಿತು. ಮಾತಿನ ದಾರಿ ದಿನೇ ದಿನೇ ಮುಚ್ಚಿತು. ಕೇಳುವ ಶಕ್ತಿಯನ್ನು ಹಾಗೂ ಮಾತನಾಡುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡರು. ಭಾರತಕ್ಕೆ ಮರಳಿದ ನಂತರ ಅವರ ಸ್ಥಿತಿ ಇನ್ನಷ್ಟು ದುರ್ಬಲವಾಯಿತು. 2024ರಲ್ಲಿ ಗಂಡನ ಅಕಾಲಿಕ ನಿಧನ ಅವರ ಹೃದಯವನ್ನು ತುಂಡರಿಸಿತು. ಚಿಕಿತ್ಸೆಗಳು ನಡೆದರೂ ಅವರೊಳಗಿನ ಕತ್ತಲೆ ದೂರವಾಗಲಿಲ್ಲ. 2025ರ ಫೆಬ್ರವರಿಯಲ್ಲಿ ಮನಸ್ಸಿನ ಕದನದಲ್ಲಿ ಸೋತು ಯಾರಿಗೂ ಹೇಳದೆ ಮನೆ ಬಿಟ್ಟು ಹೊರಟರು. ಒಬ್ಬಳೇ ವೆಳಂಕಣಿಗೆ ಪ್ರಯಾಣವನ್ನು ಬೆಳೆಸಿದರು. ವೆಳಂಕಣಿಗೆ ಹೋದ ಜೀವ ಅಲ್ಲಿಂದ ಒಂದು ನೆರಳಾಗಿ ಕಣ್ಮರೆಯಾದರು. ಕುಟುಂಬದ ಕಣ್ಣೀರಿನ ಹನಿಗಳು ಪೊಲೀಸ್ ಠಾಣೆಯ ದಾರಿಗಳಲ್ಲಿ ಹರಿದವು. ಪ್ರಶ್ನೆಗಳು ಉಳಿದವು, ಆದರೆ ಉತ್ತರಗಳು ಸಿಕ್ಕಿಲ್ಲ. ಮಾರ್ಚ್ 19, 2026 ಆ ದಿನ ಕಣ್ಣೀರಿನ ಹಬ್ಬವಾಯಿತು. ಮಗ ತಾಯಿಯನ್ನು ಕಂಡ ಕ್ಷಣದಲ್ಲಿ ಅವನ ಕಣ್ಣುಗಳು ಮಾತನಾಡಿದವು, ಅಮ್ಮ, ನಾನು ಬಂದಿದ್ದೇನೆ. ಆದರೆ ಅವಳು ಕೇಳಲಾರಳು, ಅವಳು ಮಾತನಾಡಲಾರಳು. ಆದರೆ ಅವಳ ಕಣ್ಣುಗಳು ಅವನನ್ನು ಗುರುತಿಸಿತು. ಆ ಅಪ್ಪುಗೆ ವರ್ಷಗಳ ನೋವನ್ನು ಕರಗಿಸಿದ ಕ್ಷಣ ಮೌನದ ಮಧ್ಯೆ ಪ್ರೀತಿಯ ಶಬ್ದ ಕೇಳಿಸಿತು. ಅಲ್ಲಿ ಮಾತುಗಳಿರಲಿಲ್ಲ, ಆದರೆ ಕಣ್ಣೀರು ಎಲ್ಲವನ್ನೂ ಹೇಳಿತು. ವಿಯೋಗದ ನೋವು ಮತ್ತೆ ಸಿಕ್ಕ ಸಂತೋಷ, ಕುಟುಂಬದ ಅಚ್ಚಳಿಯದ ಬಾಂಧವ್ಯ. ಇದು ಕೇವಲ ಒಂದು ಮಿಲನವಲ್ಲ, ಇದು ಮಾನವೀಯತೆಯ ವಿಜಯದ ಕಾವ್ಯ. ಇದು ಆಶೆಯ ಪುನರ್ಜನ್ಮ. ಇದು ಪ್ರೀತಿಯ ಅಮರ ಕಥೆ.